ಅತ್ಯಂತ ಸಂತೋಷವಾಗ್ತಿದೆ ಈ ಒಂದು ಐತಿಹಾಸಿಕ ದಿನದಲ್ಲಿ ನಾವು ಇವತ್ತು ಭಾಗವಹಿಸಲಿಕ್ಕೆ. ಇದೊಂದು ಅತ್ಯಂತ ಪಾವಿತ್ರತೆಯ ರಾಮನವಮಿ ದಿನಾಚರಣೆ ಕೂಡ. ಅದರ ಜೊತೆಯಲ್ಲಿ ಇವತ್ತು ವಿಧಾನಸೌಧದ ಶಾಶ್ವತ ವಿದ್ಯುತ್ ಅಲಂಕಾರಕ್ಕೆ ಸಂಬಂಧಿಸಿದ ಆ ಚಾಲನೆ ಕೊಡುವಂತ ಕೂಡ ಒಂದು ಅತ್ಯಂತ ಪ್ರಜಾಪ್ರಭುತ್ವದ ಮಹತ್ವದ ದಿನವಾಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕರ್ನಾಟಕ ರಾಜ್ಯದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಇತಿಹಾಸ ಇದೆ. ಇಡೀ ದೇಶದಲ್ಲಿ ಅವತ್ತು ಬಹುಶಃ ಬ್ರಿಟಿಷರು ಎಷ್ಟೇ ವಿರುದ್ಧವಾಗಿದ್ದರೂ ಕೂಡ ಮೈಸೂರಿನಲ್ಲಿ ಅವಿತ ರಾಜರು 1871ರಲ್ಲಿ ಪ್ರಜಾಪ್ರಭುತ್ವ ಪ್ರತಿನಿಧಿ ಎಂಬ ಸಭೆಯನ್ನು ಕರೆಸಿ ಅಲ್ಲಿ ಬಹುಶಃ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅಲ್ಲಿಂದ ಚಾಲನೆ ಕೊಟ್ಟದ್ದು ಇತಿಹಾಸ ಮತ್ತು ಇಡೀ ದೇಶದಲ್ಲಿ ಅದು ಪ್ರಪ್ರಥಮವಾಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ತದನಂತರ ಇಲ್ಲಿ ಪ್ರಾರಂಭ ಆದಂತಹ ನಮ್ಮ ವಿಧಾನದ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆಡಳಿತ ನಡೆದಿದ್ದದೆ ಪಕ್ಕದ ಹೈಕೋರ್ಟಿಗೆ ಇದೆ. ಅದು ಅಟಾರ ಕಚೇರಿ ಅಂತ ಹೇಳಿ ಬಹುಶಃ ಅದನ್ನು ಇವತ್ತು ಕರೆಯಲ್ಪಡ್ತಿತ್ತು. ಅಟಾರ ಕಚೇರಿ ಅಂತ ಹೇಳಿದ್ರೆ 8 ದೊಡ್ಡ ಮಟ್ಟದ ಆ ಒಂದು ಕಚೇರಿ ಗಲಿಯಲ್ಲಿ ಇವತ್ತು ಪ್ರಾರಂಭ ಆಗಿತ್ತು. ತದನಂತರ ಇಲ್ಲಿ ವಿಧಾನಸೌಧಕ್ಕೆ ಶಂಕುಸ್ಥಾಪನೆ ಆದ ನಂತರ ಇವತ್ತು ಬಹುಶಃ ಅತ್ಯಂತ ಭವ್ಯವಾದ ವಿಧಾನಸೌಧ ಬರೀ ನಮ್ಮ ಕರ್ನಾಟಕದ ನಮ್ಮ ರಾಜ್ಯದ ಮಾತ್ರ ಅಲ್ಲ, ನೀವು ರಾಷ್ಟ್ರದ ಉದ್ದಗಲು ಹೋದರೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲಿಯಾದರೂ ಕೂಡ ಒಂದು ಅತ್ಯುತ್ತಮವಾದ ಒಂದು ಮಾದರಿಯಾದ ಒಂದು ಅತ್ಯಂತ ಸೌಂದರ್ಯದ ಒಂದು ಆಡಳಿತ ವ್ಯವಸ್ಥೆ ಸೌಧ ಇದ್ದರೆ ಅದು ಕರ್ನಾಟಕದ ವಿಧಾನಸೌಧ ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ನಾವು ಇವತ್ತು ಬಯಸ್ತೇವೆ. ಈ ಒಂದು ಸೌಧ ನಮ್ಮ ರಾಜ್ಯದಲ್ಲಿ ಇರುವುದು ನಮ್ಗೆ ಅತ್ಯಂತ ಪುಣ್ಯ. ಆದ ಕಾರಣ ಇದನ್ನು ಬಹುಶಃ ಇನ್ನಷ್ಟು ಸೌಂದರ್ಯಗೊಳಿಸಬೇಕು, ಜನ ಇತರ ಆಕರ್ಷಿತರಾಗಬೇಕು. ಬೆಂಗಳೂರಿನಲ್ಲಿ ಯಾರು ಬಂದರೂ ಕೂಡ ಈ ವಿಧಾನಸೌಧ ಒಮ್ಮೆ ಬಂದು ನೋಡುವಂತ ವ್ಯವಸ್ಥೆ ನಿರ್ಮಾಣ ಮಾಡಬೇಕು. ಅದಲ್ಲದೆ ಈ ರಾಜ್ಯದ ಜನತೆಗೆ ಸರ್ವರಿಗೂ ಕೂಡ ಆದಿತ್ಯವಾರ ಶನಿವಾರ ಇಲ್ಲಿ ಬಂದು ನೋಡಿ ಆನಂದಿಸುವಂತ ಒಂದು ಕೊಡುಗೆಯನ್ನು ಕೊಡಬೇಕಾದ ಉದ್ದೇಶ ನಾವು ಏನಿಟ್ಟಿದ್ದೇವೆ. ನಾನು ಮತ್ತು ವಿಧಾನ ಪರಿಷತ್ತಿನ ಸಭಾಧ್ಯಕ್ಷರಾಗಿದ್ದ ಸನ್ಮಾನ್ಯ ಬಸವರಾಜ ಹೊರಟ್ಟಿರವರು ಸನ್ಮಾನ್ಯ ಮುಖ್ಯಮಂತ್ರಿ ಜೊತೆ ಅವರ ಆಡಳಿತ ವರ್ಗದ ಜೊತೆ ಚರ್ಚೆ ಮಾಡಿಕೊಂಡು ಸಂದರ್ಭದಲ್ಲಿ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ಅವತ್ತಿನ ಫೈನಾನ್ಸ್ ಸೆಕ್ರೆಟರಿಗೆ ಏನೆಲ್ಲ ಅನುದಾನ ಬೇಕಾ ತಕ್ಷಣ ಅದಕ್ಕೆ ಅನುದಾನ ಬಿಡುಗಡೆ ಮಾಡಿ ಇವತ್ತು ಬಹುಶಃ ಲೆಕ್ಚರ್ ಫೌಂಡೇಶನ್ ಇದರ ಮುಖಾಂತರ ಇವತ್ತು ಅನುಷ್ಠಾನ ಇವತ್ತು ಗೊತ್ತಾ ಇವತ್ತು ಇದೆ. ಇದಕ್ಕೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ನಾವು ವಿಶೇಷದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಅದಕ್ಕೆ ಈ ಒಂದು ವಿಧಾನಸೌಧ ಇನ್ನಷ್ಟು ಸೌಂದರ್ಯಗೊಳಿಸಿ ಜನಸಾಮಾನ್ಯರ ಅತ್ಯಂತ ಮೆಚ್ಚುಗೆ ಅತ್ಯಂತ ಗೌರವ ತರುವಂತ ವಿಚಾರ ಇವತ್ತು ಆಗಲಿದೆ ಹೇಳಲಿಕ್ಕೆ ನಾನು ಇಚ್ಛಿಸುವಂತದ್ದು. ಕೆಲಸ ಆದದ್ದು ಬಹಳಷ್ಟಿದೆ, ಇನ್ನು ಆಗ್ಲಿಕ್ಕೆ ಕೂಡ ಇದೆ. ಈಗಾಗಲೇ ಮನೆ ಮುಖ್ಯಮಂತ್ರಿಗೆ ಚರ್ಚೆ ಮಾಡಿಕೊಂಡು ಕೆಲವೊಂದು ತೀರ್ಮಾನ ನಿರ್ಧಾರ ಖಂಡಿತವಾಗಿ ತಗೊಂಡಿದ್ದಾರೆ. ಅದು ಮುಂದೆ ಅವರು ಕೂಡ ಹೇಳುವಂತ ವಿಚಾರ ಖಂಡಿತವಾಗಿ ಇವತ್ತು ಮಾಡ್ತಾರೆ. ಆದ ಕಾರಣ ಬಹುಶಃ ದೀರ್ಘವಾಗಿ ನಾವು ಮಾತಾಡದೆ ಈ ಒಂದು ವಿದ್ಯುತ್ ಅಲಂಕಾರ ಸಂಬಂಧಪಟ್ಟ ಕೆಲಸವನ್ನು ಪ್ರಾರಂಭ ಮಾಡಿ ದಂತ ಸಂಸ್ಥೆ ಬಹುಶಃ ಒಂದು ತಿಂಗಳ ಒಳಗಡೆ ಒಂದು ತಿಂಗಳು 10 ದಿವಸ ಒಳಗಡೆ ಇಡೀ ಸುತ್ತಲೂ ಕೂಡ ಬರೀ ಮುಂದಿನ ಭಾಗ ಮಾತ್ರ ಅಲ್ಲ ಎಲ್ಲಾ ಭಾಗದಲ್ಲಿ ಕೂಡ ಇದಕ್ಕೆ ವಿದ್ಯುತ್ತಿನ ಅಲಂಕಾರ ಇವತ್ತು ಮಾಡಲಾಗಿದೆ. ಬಹುಶಃ ಒಂದು ತಿಂಗಳ ತನಕ ಬಹುಶಃ ಹಲವಾರು ಆ ಕೆಲಸ ಸಿಬ್ಬಂದಿಗಳು ಯಾರೆಲ್ಲ ಕೆಲಸ ಮಾಡಿದಲ್ಲ ಅವನ್ನೆಲ್ಲ ನಾವು ಗುರುತಿಸಿಕೊಂಡು ಈ ಕೆಲಸ ಮಾಡೋದು ಮಾತ್ರ ಅಲ್ಲ, ಇವತ್ತು ಅಲಂಕಾರ ಮಾಡೋದು ಮಾತ್ರ ಅಲ್ಲ, ಮುಂದಿನ 5 ವರ್ಷಕ್ಕೆ ಅವರೇ ಅದನ್ನು ಆಪರೇಷನ್ ಮೇಂಟೆನೆನ್ಸ್ ಕೂಡ ಇವತ್ತು ಮಾಡಬೇಕೆಂಬ ಕಂಡೀಷನ್ ಕೂಡ ಇವತ್ತು ಹಾಕಲಾಗಿದೆ. ಆದ ಕಾರಣ ಇದರಿಂದ ಒಂದು ವಿಧಾನಸೌಧ ಅತ್ಯಂತ ಸೌಂದರ್ಯ ಕಾಣ್ತದೆ. ಎರಡನೇದು ನಮಗೆ ಇಲ್ಲದಿದ್ರೆ ಬೇರೆ ಕಾರ್ಯಕ್ರಮದಲ್ಲಿ ನಾವು ಕರೆಂಟ್ ಲೈಟ್ ಸ್ವಿಚ್ ಆಗ್ಬೇಕಾದ್ರೆ ಅದು ಎಷ್ಟೋ ಕಾಸ್ಟ್ಲಿ ಆಗ್ತಿತ್ತು. ಈಗ ಎಲ್ಲಿ ಲೈಟ್ ಆದ ಕಾರಣ ಆ ಒಂದು ವಿದ್ಯುತ್ ದರ ಕೂಡ ಕಡಿಮೆ ಆಗ್ತದೆ. ಎಲ್ಲಕ್ಕಿಂತಲೂ ನಮ್ಗೆ ಏನಿದ್ರೆ ಪ್ರಯೋಜನ ಆಗ್ತದೆ ಹೇಳಿದ್ರೆ ನಾವು ರಿಪಬ್ಲಿಕ್ ಡೇಗೆ, ಇಂಡಿಪೆಂಡೆನ್ಸ್ ಡೇಗೆ, ರಾಜ್ಯೋತ್ಸವ ಡೇಗೆ ಇನ್ನಿತರ ಮಹತ್ವ ದಿನಗಳಲ್ಲಿ ಬಹಳಷ್ಟು ಬೇಡಿಕೆ ಇಂಥ ಒಂದು ಲೈಟ್ ಸೌಂದರ್ಯಕರಣ ಮಾಡಿ ಅಂತ ಹೇಳಿ ಒಂದೊಂದು ದಿವಸಕ್ಕೆ ಎಷ್ಟು ಲಕ್ಷಾಂತರ ರೂಪಾಯಿ ವರ್ಷ ಬೇರೆ ಬೇರೆ ಕಾರ್ಯಕ್ರಮ ಆಗ್ತಾ ಇದೆ. ಇದೆಲ್ಲ ಕೂಡ ಇವತ್ತು ಉದಯ ಆಗುವ ಜೊತೆಯಲ್ಲಿ ಜನಸಾಮಾನ್ಯರಿಗೆ ಪ್ರಯೋಜನ ಆಗಿ ಒಂದು ನಮ್ಮ ಈ ವಿಧಾನಸಭೆ ಅತ್ಯಂತ ಒಂದು ಭವ್ಯವಾಗಿ ಸುಂದರವಾಗಿ ಕಾಣ್ತಂತ ನಾನು ಹೇಳಿಕೊಳ್ತಾ ಅದಕ್ಕಾಗಿ ಇದನ್ನು ಇನ್ನಷ್ಟು ಅತ್ಯುತ್ತಮವಾಗಿ ನಾನು ಬಹುಶಃ ಮುಖ್ಯಮಂತ್ರಿ ಮತ್ತೆ ಹೇಳಿದೆ ಮೈಸೂರು ಅರಮನೆ ಹಾಗೆ ಇದನ್ನು ಕೂಡ ಅತ್ಯಂತ ಆಕರ್ಷಕವಾದ ಒಂದು ಸೌಧವಾಗಿ ಪರಿವರ್ತನೆ ಮಾಡಲಿಕ್ಕೆ ಮುಖ್ಯಮಂತ್ರಿ ಖಂಡಿತವಾಗಿ ಯೋಜನೆ ಹಮ್ಮಿಕೊಳ್ತಾರೆ ಅಂತ ವಿಶ್ವಾಸ ಖಂಡಿತವಾಗಿ ಇದೆ ಅಂತ ನಾನು ಹೇಳಿಕೊಳ್ತಾ ಹಿರಿಯರೆಲ್ಲರ ಆಶೀರ್ವಾದ ಬಹುಶಃ ಇವತ್ತು ನಮ್ಮ ಜೊತೆಯಲ್ಲಿ ಸನ್ಮಾನ್ಯ ವಿಧಾನ ಪರಿಷತ್ತಿನ ಸಭಾಪತಿಗಳು ಇರಬೇಕಾಗಿತ್ತು. ಬಂದಿದ್ದು ಅಗತ್ಯವಾಗಿ ಮತ್ತೆ ಎಮರ್ಜೆನ್ಸಿ ಆಗಿ ಹುಬ್ಳಿಗೆ ಹೋದ ಕಾರಣ ಅವರ ಸಂದೇಶವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲರಿಗೂ ಕೂಡ ಇವತ್ತು ನಾನು ವಿಶೇಷದ ಅಭಿನಂದನೆ ಶುಭಾಶಯ ಅಂತ ಸಲ್ಲಿಸಿಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿ ಸಚಿವ ಎಲ್ಲ ಸದಸ್ಯರಿಗೆ, ನಮ್ಮೆಲ್ಲ ಅಧಿಕಾರಿಗಳಿಗೆ ನಾವು ಇದೊಂದು ಟೀಮ್ ವರ್ಕ್, ಒಂದು ಕುಟುಂಬ ಜೊತೆ ಒಂದು ಟೀಮ್ ವರ್ಕ್ ಆಗಿ ಕೆಲಸ ಮಾಡಿದ ಒಂದು ಹಂತಕ್ಕೆ ಬಂದಿದ್ದೇವೆ. ಇನ್ನೇನೆಲ್ಲ ಕೆಲಸ ಇದೆ ಅದೊಂದು ತಂಡವಾಗಿ ಒಂದು ಟೀಮ್ ವರ್ಕ್ ಆಗಿ ನಾವೆಲ್ಲ ಕೂಡ ಮುಂದೆ ತೆಗೆದುಕೊಂಡು ಹೋಗಿ ಈ ರಾಜ್ಯ ಜನತೆಗೆ ಒಂದು ಅತ್ಯುತ್ತಮವಾದ ಗೌರವ ತರುವಂತಹ ಕೆಲಸ ನಾವು ದೇಶದ ಮುಖ ಅಂತಾರಾಷ್ಟ್ರೀಯ ನಾವು ಮಾಡ್ತಾ ಹೇಳಿಕೊಳ್ತಾ ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಂಡು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.